ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾಳೆಯಿಂದ ರಾಜ್ಯ ಬಜೆಟ್ ಅಧಿವೇಶನ ಆರಂಭ ಆಗುತ್ತೆ. ದಾಖಲೆಯ 17ನೇ ಬಜೆಟ್ ಅನ್ನ ಮಂಡಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈಗಾಗಲೇ 16 ಬಜೆಟ್ ಅನ್ನ ಮಂಡಿಸಿದ್ದಾರೆ ಸಿದ್ದರಾಮಯ್ಯನವರು. ಸೊ ನಾಳೆ ರಾಜ್ಯದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡಿಸಿರುವಂತಹ ಖ್ಯಾತಿಯನ್ನು ಪಡಿತಾರೆ. ಡಿಸಿಎಂ ಆಗಿ 7 ಬಾರಿ, ಇನ್ನು ಸಿಎಂ ಆಗಿ 10ನೇ ಬಾರಿ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ರಾಮಕೃಷ್ಣ ಹೆಗಡೆ ಅವರು 13 ಬಾರಿ ಬಜೆಟ್ ಅನ್ನ ಮಂಡಿಸಿದ್ರು ನಮ್ಮ ಕರ್ನಾಟಕ ಅಂತ ಬಂದಾಗ, ರಾಜ್ಯ ಅಂತ ಬಂದಾಗ. ಈಗ 17ನೇ ಬಾರಿ ಇದು ದಾಖಲೆ ಆಗತ್ತೆ ಸಿದ್ದರಾಮಯ್ಯ ಕಡೆಯಿಂದ. ಡಿಸಿಎಂ ಆಗಿ 7 ಬಾರಿ, ಸಿಎಂ ಆಗಿ 10ನೇ ಬಾರಿಗೆ ಬಜೆಟ್ ಅನ್ನ ಮಂಡನೆ ಮಾಡ್ತಿದ್ದಾರೆ. ಸಹಜವಾಗಿ ಸಾಕಷ್ಟು ನಿರೀಕ್ಷೆ ಅಂತೂ ಇದ್ದೇ ಇರುತ್ತೆ. ಗ್ಯಾರಂಟಿಯ ಹೊರತಾಗಿ ರಾಜ್ಯದ ಜನತೆಗೆ ಏನು ಅನುಕೂಲ ಇರುತ್ತೆ, ಏನು ಅನುಕೂಲ ಮಾಡಿಕೊಡುತ್ತೆ ಈ ಸರ್ಕಾರ ಅನ್ನೋದು. ವಜುಭಾಯಿ ವಾಲಾ ಅವರು ದೇಶದಲ್ಲೇ 18ನೇ ಬಾರಿ ಬಜೆಟನ್ನು ಮಂಡಿಸಿ ಖ್ಯಾತಿಯನ್ನು ಪಡೆದಿದ್ದರು. ಈ ಬಾರಿ ಬಜೆಟ್ ಗಾತ್ರ ಎಷ್ಟಿರಬಹುದು ಅಂತ ಹೇಳಿದ್ರೆ 4.5 ಲಕ್ಷ ಕೋಟಿಗೆ ಏರಿಕೆ ಆಗುವ ಸಾಧ್ಯತೆ ಇದೆ. ಸೊ ವಿರೋಧ ವಿವಾದದ ನಡುವೆ ಗ್ಯಾರಂಟಿಗಳ ಅದನ್ನು ಮುಂದುವರಿಸುವಂಥ ಸಾಧ್ಯತೆ ಇರುತ್ತೆ. 5 ವರ್ಷವೂ ಕೂಡ ಗ್ಯಾರಂಟಿಗಳ ಮುಂದುವರಿಕೆ ಇರುತ್ತೆ ಅಂತೇಳಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಹೇಳಿರುವಂಥ ಹಿನ್ನೆಲೆಯಲ್ಲಿ ಏನೇ ಚರ್ಚೆಗಳು ಆಗಲಿ, ಏನೇ ಗೊಂದಲಗಳು ಇರಲಿ, ಒಟ್ಟಿನಲ್ಲಿ 5 ವರ್ಷ ಅಂದರೆ ಈ ಸರ್ಕಾರ ಇರೋ ತನಕ ಗ್ಯಾರಂಟಿ ಇರುತ್ತೆ ಅನ್ನೋದು ಒಂದು ಕನ್ಫರ್ಮ್. ಸೊ ಹಂಗಾಗಿ ಇನ್ನು ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಜೊತೆಗೆ ಸೀರೆ ಭಾಗ್ಯವೂ ಕೂಡ ಫ್ರೀಯಾಗಿ ನೀಡುತ್ತಾ ಸರ್ಕಾರ ಅನ್ನುವಂಥದ್ದು ಈ ರೀತಿಯ ಚರ್ಚೆ ಕೂಡ ಆಗ್ತಾ ಇದೆ. ಹೇಗೆ ಅಂತ ಹೇಳಿದ್ರೆ ವರ್ಷಕ್ಕೆ ಮನೆ ಯಜಮಾನಿಗೆ 2 ಉಚಿತ ಸೀರೆಯನ್ನು ಕೊಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಈಗ ಸಹಜವಾಗಿ ನಿರೀಕ್ಷೆ ಇರುವಂಥದ್ದು ಸಿದ್ದರಾಮಯ್ಯದ್ದು ಒಂದು ದಾಖಲೆ ಇರಬಹುದು, 17 ಬಾರಿಗೆ ಬಜೆಟ್ ಮಂಡನೆ ಮಾಡ್ತಾ ಇರೋದು. ಗ್ಯಾರಂಟಿಯ ಹೊರತಾಗಿ ಏನೆಲ್ಲ ನಿರೀಕ್ಷೆ ಮಾಡಬಹುದು ಈ ಬಜೆಟ್ ಅಲ್ಲಿ? ಈ ಬಾರಿ ಏನು ಗ್ಯಾರಂಟಿನೇ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಅಥವಾ ಏನು ರಾಜ್ಯ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಹೊರೆಯಾಗಿದೆ. ಹಾಗಾಗಿ ಅನಿವಾರ್ಯವಾಗಿ ಈ ಕಾಂಗ್ರೆಸ್ ಸರ್ಕಾರ ಕಳೆದ ಬಾರಿ ಏನ್ ಕೊಟ್ಟಂತ 5 ಗ್ಯಾರಂಟಿಗಳನ್ನ ಇದುವರೆಗೂ ಪೂರ್ಣ ಪ್ರಮಾಣದಲ್ಲಿ ಈಡೇರಿಸಿಲ್ಲ. ವಿಚಿತ್ರ ಅಂತಂದ್ರೆ ಏನು ಗೃಹಲಕ್ಷ್ಮಿ ಅಥವಾ ಏನು ಗೃಹಲಕ್ಷ್ಮಿ ಯೋಜನೆಯ 3 ತಿಂಗಳ ಹಣ ಹಿಂದಿನ ತಿಂಗಳು ಬಾಕಿ ಆಗಿದೆ. ಈಗಲೂ ಸಹ ಕಳೆದ 3 ತಿಂಗಳಿಂದ ಡಿಸೆಂಬರ್ ಇಂದ ಇದುವರೆಗೂ ಸಹ ಪಾವತಿ ಮಾಡಿಲ್ಲ. ಒಟ್ಟಾಗಿ 6 ತಿಂಗಳ ಬಾಕಿಯನ್ನ ಉಳಿಸ್ಕೊಂಡಿದೆ ಗೃಹಲಕ್ಷ್ಮಿ ಹಣವನ್ನ. ಅದೇ ರೀತಿ ನೀವು ಅನ್ನಭಾಗ್ಯ ಸ್ಕೀಮ್ ಅಲ್ಲೂ ಸಹ 3 ತಿಂಗಳ ಹಣವನ್ನ ಪಾವತಿ ಮಾಡಿಲ್ಲ. ಈಗ ಇಂದಿರಾ ಕಿಟ್ ಅನ್ನ ಏನ್ ಕೊಡಬೇಕು ಅಂತ ಈ ಬಜೆಟ್ ನಲ್ಲಿ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ಅಂತ ಅನ್ನೋದು ಈ ಹಿಂದೆನೆ ಸಚಿವ ಸಂಪುಟ ಸಭೆಯಲ್ಲಿ 6 ತಿಂಗಳ ಹಿಂದೆ, ಕಳೆದ 4-5 ತಿಂಗಳ ಹಿಂದೆನೆ ಈ ಒಂದು ಇಂದಿರಾ ಕಿಟ್ ಅನ್ನ ನೀಡಬೇಕು ಅಂತ ತೀರ್ಮಾನ ಕೈಗೊಳ್ಳಲಾಗಿತ್ತು. ಆದ್ರೆ ಕೇಂದ್ರ ಸರ್ಕಾರ ನೀಡುವಂತ ಅಕ್ಕಿಯನ್ನ ಪ್ರತ್ಯೇಕವಾಗಿ ಮತ್ತು ರಾಜ್ಯ ಸರ್ಕಾರ ನೀಡುವಂತ 5 ಕೆಜಿ ಅಕ್ಕಿಯ ಬದಲಾಗಿ ಅಥವಾ ಅಕ್ಕಿನ ಏನ್ ಕೊಡುವಂತ ಬದಲಾಗಿ 170 ರೂಪಾಯಿ ಅಮೌಂಟ್ ಅನ್ನ ಕೊಡ್ತಾ ಇದ್ರು. ಅದಾದ ನಂತರ ಆಹಾರ ಕಿಟ್ ಅನ್ನ ಮಾಡ್ಬೇಕು ಅಂತ ಅನ್ನೋದು ಏನು ನೀಡಬೇಕು ಅಂತ ತೀರ್ಮಾನ ಕೈಗೊಳ್ಳಲಾಗಿತ್ತು. ಅದರಲ್ಲಿ ಉಪ್ಪಿರ್ಬೋದು, ಸಕ್ಕರೆ ಇರ್ಬೋದು ಮತ್ತು ಎಣ್ಣೆ ಮತ್ತು ದ್ವಿದಳ ಧಾನ್ಯಗಳನ್ನ ಸೇರ್ಪಡೆ ಮಾಡಿ ಕೊಡಬೇಕು ಅಂತ ಚಿಂತನೆ ರಾಜ್ಯ ಸರ್ಕಾರ ಇತ್ತು. ಹಾಗಾಗಿ ಅದನ್ನ ಪ್ರೊಕ್ಯೂರ್ಮೆಂಟ್ ಮಾಡ್ಲಿಕ್ಕೋಸ್ಕರ, ಅದನ್ನ ಸಂಗ್ರಹ ಮಾಡಿಕೊಂಡು ಅದನ್ನ ಪ್ಯಾಕ್ ಮಾಡ್ಲಿಕ್ಕೋಸ್ಕರ ಮತ್ತು ಇಂದಿರಾ ಗಾಂಧಿ ಅವರ ಹೆಸರಿನಲ್ಲಿ ಒಂದು ಬ್ಯಾಗ್ ಅನ್ನು ತಯಾರು ಮಾಡಿ ಅವರ ಹೆಸರಿನಲ್ಲಿ ಒಂದು ಕಿಟ್ ಅನ್ನ ತಯಾರು ಮಾಡಿ ಕೊಡ್ಲಿಕ್ಕೋಸ್ಕರ ರಾಜ್ಯ ಸರ್ಕಾರ ಸರ್ಕಸ್ ಅನ್ನ ಮಾಡಲಾಗಿದೆ. ಈ ಒಂದು ವಿಚಾರದಲ್ಲೂ ಸಹ ತುಂಬಾ ದಿನಗಳಿಂದ ಗೊಂದಲವನ್ನು ಸಹ ಉಂಟಾಗಿತ್ತು. ಆದ್ರೆ ಅಂತಿಮವಾಗಿ ರಾಜ್ಯ ಸರ್ಕಾರ ಇಂದಿರಾ ಕಿಟ್ ಅನ್ನ ಈ ಬಾರಿ ಈಗಾಗಲೇ ಘೋಷಣೆ ಮಾಡಿರುವಂತ ಅಥವಾ ಸಚಿವ ಸಂಪುಟದ ಅನುಮೋದನೆ ಆಗಿರುವಂತ ಕಿಟ್ ಅನ್ನ ಈ ಬಾರಿ ಬಜೆಟ್ ನಲ್ಲಿ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಇನ್ನೂ ಸಹ ರಾಜ್ಯ ಸರ್ಕಾರಕ್ಕೆ ಮೊದಲನೇ ಸಮಸ್ಯೆ ಅಂದ್ರೆ ಆರ್ಥಿಕವಾಗಿ ಅನುದಾನವನ್ನ ಅಥವಾ ಹಣವನ್ನ ಕ್ರೋಢೀಕರಣ ಮಾಡೋದು ದೊಡ್ಡ ಮಟ್ಟದ ಸವಾಲಾಗಿ ಪರಿಣಮಿಸಿದೆ ಎಂ ಕುಮಾರ್. ಯಾಕಂದ್ರೆ ಸುಮಾರು 4,30,000 ಕೋಟಿ ಅಥವಾ 40,000 ಕೋಟಿ ಅಥವಾ 50,000 ಕೋಟಿ ಅಂತ ಹೇಳಲಾಗ್ತದೆ. ಆದ್ರೆ ಕಳೆದ ಬಾರಿ ಬಜೆಟ್ ನಲ್ಲಿ ಏನು 4,09,000 ಕೋಟಿ ರೂಪಾಯಿ ಬೃಹತ್ ಮೊತ್ತದ ಒಂದು ಬಜೆಟ್ ಅನ್ನ ಸಿದ್ದರಾಮಯ್ಯನವರು 2025-26ನೇ ಸಾಲಿ ಮಂಡಿಸಿದ್ರು. ಆದ್ರೆ ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಸಹ ಆ ಮಟ್ಟದ ಅನುದಾನ ಅಥವಾ ಹಣಕಾಸಿನ ಸಂಗ್ರಹ, ರಾಜಸ್ವ ನಿರೀಕ್ಷೆ ಮಟ್ಟದಲ್ಲಿ ಸಂಗ್ರಹವಾಗದೆ ಕಾರಣಕ್ಕೋಸ್ಕರ ಬಜೆಟ್ ಅನ್ನ ರೀಶೆಡ್ಯೂಲ್ ಮಾಡಬೇಕು ಅಂತ, ಅಂದ್ರೆ ಹಿಂದಿನ ಬಜೆಟ್ ಅನ್ನ ಪರಿಷ್ಕೃತ ಬಜೆಟ್ ಅನ್ನ ಮಾಡಿ 3,95,000 ಕೋಟಿ ರೂಪಾಯಿ ಇಳಿಸಬೇಕು ಅಂತ ಒಂದು ಚಿಂತನೆ ರಾಜ್ಯ ಸರ್ಕಾರ ಇದೆ. ಯಾಕಂತಂದ್ರೆ ವಿವಿಧ ಮೂಲಗಳಿಂದ ಬರ್ಬೇಕಂತ ಅನುದಾನ, ರಾಜಸ್ವ ನಿರೀಕ್ಷೆ ಇರ್ಬೋದು ಅಥವಾ ಅಬಕಾರಿ ಇಲಾಖೆ ಇರ್ಬೋದು, ಮುದ್ರಾಂಕ ಇರ್ಬೋದು, ನೋಂದಣಿ ಇರ್ಬೋದು ಮತ್ತು ಸಾರಿಗೆ ಇಲಾಖೆ ಏನು RTOಗಳಿಂದ ಸಂಗ್ರಹ ಆಗಬೇಕಂತ ಅನುದಾನ ಬಹುತೇಕ ಕೋತಾ ಆಗಿದೆ. ಹಾಗಾಗಿ ಸುಮಾರು 25,000-30,000 ಕೋಟಿ ರಾಜ್ಯ ಸರ್ಕಾರಕ್ಕೆ ನಷ್ಟವಾಗಿದೆ. ಹೀಗಾಗಿ ಈ ಬಾರಿ
ಕೋತಾ ಬಜೆಟ್ ನ ಕಳೆದ ಬಾರಿ 19,000 ಕೋಟಿ ರೂಪಾಯಿಗಳ ಕೋತಾ ಬಜೆಟ್ ಅನ್ನು ಸಿದ್ದರಾಮಯ್ಯ ಮಂಡಿಸಿದ್ರು. ಈ ಬಾರಿ ಸರ್ಪ್ಲಸ್ ಬಜೆಟ್ ಅನ್ನ ಮಂಡಿಸ್ತಾರ ಅಂತ ಅನ್ನೋದು ಅನುಮಾನ. ಯಾಕಂದ್ರೆ ಹೋದ್ ಸರಿ 19,000 ಕೋಟಿ ಕೋತಾ ಆದ್ರೂ ಸಹ ಬಜೆಟ್ ನಲ್ಲಿ ಸುಮಾರು 90,000 ಕೋಟಿ ರೂಪಾಯಿ ನಷ್ಟವನ್ನ ತೋರಿಸಿದ್ರು. ಹಾಗಾಗಿ ಬೃಹತ್ ಮೊತ್ತದ ಈ ಒಂದು ಹಣವನ್ನ ಹೇಗೆ ಹೊಂದಾಣಿಕೆ ಮಾಡ್ತಾರೆ ಸಿದ್ದರಾಮಯ್ಯ ಅಂತ ಅನ್ನೋದು ಗೊಂದಲ ಕಾರಣವಾಗಿದೆ. ಎರಡನೇದಾಗಿ ಈ ಬಾರಿ ನಾಳೆ ಮಂಡಿಸುವಂತ ಬಜೆಟ್ ನಲ್ಲಿ ಸಿದ್ದರಾಮಯ್ಯ ದಾಖಲೆ ಬಜೆಟ್ ಅನ್ನ ಮಂಡಿಸ್ತಾರೆ ಅಂತ ಅನ್ನೋದು. ದಾಖಲೆ ಬಜೆಟ್ ಆದ್ರೆ ರಾಜ್ಯಕ್ಕೆ ಆರ್ಥಿಕವಾಗಿ ಅಥವಾ ರಾಜಸ್ವ ನಿರೀಕ್ಷೆಯನ್ನ ಹೆಚ್ಚಳ ಮಾಡಬೇಕು ಅಥವಾ ಏನು ಪಾಸಿಟಿವ್ ಆಗಿರಬೇಕು. ಅದ್ರ ಬದಲಾಗಿ ಋಣಾತ್ಮಕವಾಗಿ ಒಂದು ವೇಳೆ ಮಂಡಿಸಿದ್ರೆ ಅದರಲ್ಲಿ ರಾಜ್ಯಕ್ಕೆ ಆರ್ಥಿಕವಾಗಿ ದೊಡ್ಡ ಹೊಡೆತ ಬೀಳುವಂತ ಸಾಧ್ಯತೆ ಇದೆ. ಪ್ರತಿ ಬಾರಿ ಕಳೆದ 2-3 ವರ್ಷದಿಂದ ಮಾಡ್ತಿರುವಂತದ್ದು ಅವರು ಬಜೆಟ್ ಗಾತ್ರವನ್ನ ಇನ್ಕ್ರೀಸ್ ಮಾಡಿ ಅಥವಾ ಪ್ಲಾನ್ ಸೈಜ್ ಇನ್ಕ್ರೀಸ್ ಮಾಡಿ ಲೋನ್ ಅನ್ನ ಎತ್ತುವ ಅಥವಾ ಏನು ಸಾಲವನ್ನು ಎತ್ತುವಳಿ ಮಾಡ್ಕೊಳ್ಳೋಕೋಸ್ಕರ ಬಜೆಟ್ ಸೈಜ್ ಇನ್ಕ್ರೀಸ್ ಮಾಡುವಂತ ಪ್ರಮಾಣವನ್ನ ಸಿದ್ದರಾಮಯ್ಯ ಕಳೆದ 2-3 ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ. ಕಾರಣ ಅಂತಂದ್ರೆ ಈ ಒಂದು ಗ್ಯಾರಂಟಿ ಕಾರಣಕ್ಕೋಸ್ಕರ. ಹಾಗಾಗಿ ಈ ಬಾರಿ ಸಾಲವನ್ನ ಎತ್ತುವಳಿಯನ್ನು ಕಡಿಮೆ ಮಾಡಿ ಸರ್ಕಾರಿ ಆಸ್ತಿಗಳನ್ನ ಡಿಮಾನಿಟೈಸೇಷನ್ ಮಾಡಿ ಸರ್ಕಾರಿ ಆಸ್ತಿಗಳನ್ನ ಮಾರಾಟ ಮಾಡಿ ಆ ಒಂದು ಬರುವಂತ ಅನುದಾನವನ್ನ ಬಜೆಟ್ ಗಳಿಗೆ ಬಳಸಬೇಕು ಅಂತ ಚಿಂತನೆ ರಾಜ್ಯ ಸರ್ಕಾರ ಇದೆ, ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣ ವಿಚಾರ ಸಂಬಂಧಪಟ್ಟಂತೆ. ಮತ್ತು ಎರಡನೇದು ಈಗಾಗಲೇ ಕೊಟ್ಟುವಂತ ಆಸ್ತಿಗಳಿದೆ, ಸರ್ಕಾರಿ ಆಸ್ತಿಗಳನ್ನ ಲೀಸ್ ಕಮ್ ಸೇಲ್ ಡೀಡ್ ಅಲ್ಲಿ ಅಥವಾ ಲೀಸ್ ಹಂತದಲ್ಲಿ ಯಾರಿಗೆಲ್ಲ ಕೊಡಲಾಗಿದೆ ಅಂದ್ರೆ ವಿವಿಧ ಸಂಘ ಸಂಸ್ಥೆಗಳಿರ್ಬೋದು ಅಥವಾ ಕ್ರೀಡಾಂಗಣಗಳಿರ್ಬೋದು ಅಥವಾ ಆಸ್ಪತ್ರೆಗಳಿರ್ಬೋದು, ಶಿಕ್ಷಣ ಸಂಸ್ಥೆಗಳಿರ್ಬೋದು, ಸಾರ್ವಜನಿಕ ಸಂಸ್ಥೆಗಳಿಗೆ ಖಾಸಗಿ ಸಂಸ್ಥೆಗಳಿಗೆ ನೀಡಿರುವಂತಹ ಪ್ರಾಪರ್ಟಿಗಳಿದೆ. ಆ ಪ್ರಾಪರ್ಟಿ ಲೀಸ್ ಅನ್ನ ರಿವೈಸ್ ಮಾಡಬೇಕು ಅಂತ ಚಿಂತನೆಯಲ್ಲಿ ರಾಜ್ಯ ಸರ್ಕಾರ ಇದೆ. ಒಂದು ವೇಳೆ ಈಗಾಗಲೇ ಇರುವಂತಹ ₹1 ಇರ್ಬೋದು, ₹2 ಇರ್ಬೋದು, ಕೆಲವು ₹5 ಇರ್ಬೋದು, ಹತ್ರ ತುಂಬಾ ಕಡಿಮೆ ಬೆಲೆಯಲ್ಲಿ ಲೀಸ್ ಅನ್ನ ಕೊಡಲಾಗಿದೆ, ಗುತ್ತಿಗೆ ದರವನ್ನ ಕೊಡಲಾಗಿದೆ. ಹಾಗಾಗಿ ಆ ಲೀಸ್ ಅಮೌಂಟ್ ಅನ್ನ ಎನ್ಹಾನ್ಸ್ ಮಾಡೋದು ಅಥವಾ ಇನ್ಕ್ರೀಸ್ ಮಾಡಿದ್ದೆ ಅದರಲ್ಲಿ ಸುಮಾರು ರಾಜ್ಯ ಸರ್ಕಾರಕ್ಕೆ ಸುಮಾರು 2-3 ಲಕ್ಷ ಕೋಟಿ ರೂಪಾಯಿ ಆದಾಯ ಬರಬಹುದು ಅಂತ ಚಿಂತನೆಯಲ್ಲಿ ಈಗ ಕೃಷ್ಣ ಏನು ಈ ನಿವೃತ್ತ IAS ಅಧಿಕಾರಿ ಕೃಷ್ಣ ಮೆನನ್ ಅವರ ಕಮಿಟಿ ಕೊಟ್ಟಿರುವಂತ ವರದಿಯನ್ನ ಸಿದ್ದರಾಮಯ್ಯ ಜಾರಿಗೊಳಿಸುವ ಮೂಲಕ ಬಜೆಟ್ ನಲ್ಲಿ ಸರ್ಪ್ಲಸ್ ಮಾಡಬೇಕು ಅಂತ ಚಿಂತನೆಯಲ್ಲಿ ಇದೆ. ಆದ್ರೆ ಏಕಾಏಕಿ ರಾಜ್ಯ ಸರ್ಕಾರ ತೆಗೆದುಕೊಂಡ ತೀರ್ಮಾನ ತಕ್ಷಣದಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗೋದು, ಅದಕ್ಕೆ ಕಾಲಾವಕಾಶ ಬೇಕಾಗುತ್ತೆ. ಹಾಗಾಗಿ ಸರ್ಕಾರ ಯಾವ ಸ್ವರೂಪದಲ್ಲಿ ತೀರ್ಮಾನ ಕೈಗೊಳ್ಳುತ್ತೆ ಅಂತ ಒಂದು ಕಾದು ನೋಡ್ಬೇಕಾಗಿದೆ. ಇನ್ನು ಮೂರನೇದಾಗಿ ರಾಜ್ಯ ಸರ್ಕಾರ ಕಳೆದ ಬಜೆಟ್ ನಲ್ಲೂ ಸಹ 1 ಲಕ್ಷ ಕೋಟಿಯ ಸಾಲವನ್ನ ಎತ್ತುವಳಿ ಮಾಡಿತ್ತು. ನಿನ್ನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಒಂದು ಸ್ಪಷ್ಟೀಕರಣ ಕೊಟ್ಟಿದ್ರು. 8,14,000 ಕೋಟಿ ಸಾಲ ಆಗ್ತಾ ಇಲ್ಲ, ಕೇವಲ 7,56,000 ಕೋಟಿ ಸಾಲ 2025-26 ಸಾಲ ಅಂತ ಹೇಳಿದ್ರು. ಆದ್ರೆ ಈ ಬಾರಿ 2026-27 ಸಾಲಿನಲ್ಲಿ ಅದು 8 ಲಕ್ಷ ಕೋಟಿನೂ ಆಗ್ಬೋದು ಅಥವಾ 8.5 ಲಕ್ಷ ಕೋಟಿನೂ ಸಹ ಆಗುವಂತ ಸಾಧ್ಯತೆ ಸುಮಾರು 65,70,000 ಕೋಟಿ ಅಥವಾ 80,000 ಕೋಟಿ ರೂಪಾಯಿ ಸಾಲವನ್ನ ಎತ್ತುವಳಿ ಮಾಡುವಂತದ್ದು ಅನಿವಾರ್ಯ ಆಗ್ಬೋದು. ಹಾಗಾಗಿ ರಾಜ್ಯದಲ್ಲಿ ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣ ಮಾಡೋದಿರ್ಬೋದು, ಮದ್ಯದ ದರವನ್ನ ಏರಿಸೋದು ಸಾಧ್ಯವಿಲ್ಲ. ಹೀಗಾಗಿ ಬಹುತೇಕ ಅದು ಸಹ ಸ್ಥಗಿತವಾಗುತ್ತೆ. ಇನ್ನು ಸೆಸ್ ಅನ್ನ ಹಾಕುವಂತ ಪೆಟ್ರೋಲ್ ಡೀಸೆಲ್ ಮೇಲೆ ಈಗಾಗಲೇ ಸಾಕಷ್ಟು ಸೆಸ್ ಅನ್ನ ಹಾಕಲಾಗಿದೆ. ಮತ್ತೆ ₹1 ಏರಿಕೆ ಮಾಡಬೇಕು ಅಂತ ಒಂದು ಚಿಂತನೆಯಲ್ಲಿ ರಾಜ್ಯ ಸರ್ಕಾರ ಇದೆ ಅಂತ ಮಾಹಿತಿ ಇದೆ. ಹಾಗಾಗಿ ಅದು ಸಹ ಸಾರ್ವಜನಿಕರ ಮೇಲೆ ಹೊರೆ ಆಗುವಂತದ್ದು. ಈಗಾಗಲೇ ವಿದ್ಯುತ್ ದರವನ್ನ ಈಗಾಗಲೇ ಸುಮಾರು 95 ಪೈಸವನ್ನ ಏರಿಕೆ ಮಾಡ್ಲಿಕ್ಕೆ ನಿನ್ನೆ KAS ಅವರು ಅನುಮೋದನೆ ಕೊಟ್ಟಿದ್ದಾರೆ. ಹಾಗಾಗಿ ಜನಸಾಮಾನ್ಯರ ಮೇಲೆ ಪದೇ ಪದೇ ಅತಿಯಾಗಿ ಹೆಚ್ಚಿನ ಒಂದು ದುಬಾರಿಯನ್ನ ದರವನ್ನ ವಿಧಿಸುವ ಮೂಲಕ ಅಥವಾ ತೆರಿಗೆನ ಹಾಕುವ ಮೂಲಕ ಜನರನ್ನ ರಾಜ್ಯ ಸರ್ಕಾರ ಸುಲಿಗೆ ಮಾಡೋದನ್ನ ಬಿಡಬೇಕು. ಅದ್ರ ಬದಲಾಗಿ ಗ್ಯಾರಂಟಿ ಸ್ಕೀಮ್ಗಳನ್ನ ಕೊಡೋದಿರ್ಬೋದು ಅಥವಾ ಜನಪರ ಸ್ಕೀಮ್ಗಳನ್ನ ಕೊಡೋದನ್ನ ಮೊದಲು ಬಂದ್ ಮಾಡಿ ಜನರಿಗೋಸ್ಕರ ಜನರನ್ನ ಸುಲಿಗೆ ಮಾಡಿ ಜನರಿಗೆ ಕೊಡುವಂತದ್ದು ಏನೂ ಇಲ್ಲ. ಹಾಗಾಗಿ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಾಗ್ಲಿ ಅಥವಾ ಕಾಂಗ್ರೆಸ್ ಸರ್ಕಾರ ಆಗ್ಲಿ ಇದ್ರ ಬಗ್ಗೆ ಚಿಂತನೆ ನಡೆಸಬೇಕು. ಜನರನ್ನ ಸುಲಿಗೆ ಮಾಡುವ ಬದಲಾಗಿ ಜನರ ಕೈಗೆ ಆರ್ಥಿಕತೆಯನ್ನು ಕೊಡಬೇಕು, ಜನರ ಕೈಗೆ ಬದುಕುವ ಒಂದು ಸಂಕಷ್ಟವನ್ನ ತೆರಿಗೆ ಭಾರವನ್ನ ಇಳಿಸುವಂತ ಕೆಲಸವನ್ನ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮಾಡಬೇಕಾಗತ್ತೆ. ಹಾಗಾಗಿ ನಾಳೆ ಸಿದ್ದರಾಮಯ್ಯ ನೀಡುವಂತ ಬಜೆಟ್ ಮೇಲೆ ತುಂಬಾ ನಿರೀಕ್ಷೆಗಳನ್ನ ಅವರ ಶಾಸಕರು ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಕಳೆದ 2-3 ವರ್ಷದಿಂದ ಬಹುತೇಕ ಶಾಸಕರಿಗೆ ಕೇವಲ 25-50 ಕೋಟಿ ರೂಪಾಯಿ ಅನುದಾನ ಬಿಟ್ಕೊಂಡ್ರೆ ಇದುವರೆಗೆ ₹1 ಸಹ ಅನುದಾನ ಸಿದ್ದರಾಮಯ್ಯ ಸರ್ಕಾರ ನೀಡಿಲ್ಲ. ಹಾಗಾಗಿ ವಿಪಕ್ಷಗಳು ಸಹ ಸಾಕಷ್ಟು ಆಕ್ರೋಶದಲ್ಲಿವೆ, ಆಡಳಿತ ಪಕ್ಷನೂ ಸಹ ಶಾಸಕರು ಸಹ ಸಾಕಷ್ಟು ಆಕ್ರೋಶದಿದ್ದಾರೆ. ತಮ್ಮ ಕ್ಷೇತ್ರಕ್ಕೆ ಹೋಗ್ಲಿಕ್ಕೆ ಆಗ್ತಿಲ್ಲ ಬಹುತೇಕ ಶಾಸಕರಿಗೆ. ಅಲ್ಲಿ ಸಾರ್ವಜನಿಕರು ಕೇಳುವಂತ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಮದುವೆ ಇರ್ಬೋದು, ಆರ್ಥಿಕ ಸಹಾಯ ಇರ್ಬೋದು, ಅಥವಾ ಆಸ್ಪತ್ರೆಗೆ ಇರ್ಬೋದು, ಅಥವಾ ಯಾರೋ ಸತ್ತರ ಇರ್ಬೋದು, ಅಥವಾ ಯಾರೋ ಸಮಸ್ಯೆಗೆ ಇಡೋದಂತ ಸಮಸ್ಯೆಗಳನ್ನ ಹೇಳ್ಕೊಂಡು ಬಂದವರಿಗೆ ಶಾಸಕರು ಸಮಾಧಾನ ನೀಡುವಂತ ಒಂದು ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಅವ್ರ ಕೈಲಿ ಹಣಕಾಸಿಲ್ಲ. ಹಾಗಾಗಿ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ಬಹುತೇಕ ಸ್ಥಗಿತವಾಗಿವೆ. ಕಳೆದ ಬಾರಿ 80,000 ಕೋಟಿ ಅಥವಾ 70,000 ಕೋಟಿ ರೂಪಾಯಿ ಅಭಿವೃದ್ಧಿ ಕಾರ್ಯಗಳಿಗೆ ನೀಡ್ತೇವೆ ಅಂತ ಹೇಳುವುದು ಸಹ ಇದುವರೆಗೆ ಕೇವಲ 40,000-50,000 ಕೋಟಿ ರೂಪಾಯಿ ಮಾತ್ರ ಖರ್ಚಾಗಿದೆ ಹೊರತು ಅದು ಸಹ ಅನುದಾನ ಬಿಡುಗಡೆ ಆಗಿಲ್ಲ. ಹೀಗಾಗಿ ರಾಜ್ಯ ಸರ್ಕಾರ ಸಾಕಷ್ಟು ಸಂಕಷ್ಟಗಳ ಸರಮಾಲೆಯನ್ನು ಹೊತ್ಕೊಂಡಿದೆ. ಸಿದ್ದರಾಮಯ್ಯ ದಾಖಲೆ ಬಜೆಟ್ ಅನ್ನು ಮಂಡಿಸಬೇಕು ಅಂತ ತೀರ್ಮಾನ ಕೈಗೊಂಡಿದ್ದಾರೆ. ಆದ್ರೆ ಅವರ ದಾಖಲೆ ನಿಜಕ್ಕೂ ದಾಖಲೆ ಹೇಗಾಗುತ್ತೆ, ಹೇಗೆ ಮಾಡ್ತಾರೆ, ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣ ಮಾಡಿಕೊಂಡು ಬಜೆಟ್ ಅನ್ನ ಸರ್ಪ್ಲಸ್ ಅನ್ನ ಅಥವಾ ಏನು ರಾಜಸ್ವನ ಹೆಚ್ಚಳ ಮಾಡುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಯಾವ ತರ ಮಾಡ್ತಾರೆ ಮತ್ತು ಅದೇ ರೀತಿ ಗ್ಯಾರಂಟಿ ಸ್ಕೀಮ್ಗಳಿಗೂ ಸಹ
ಸಾಕಷ್ಟು ಅನುದಾನ ಕೊಡ್ಬೇಕಾಗುತ್ತೆ. ಕಳೆದ ಬಾರಿ ಬಜೆಟ್ ನಲ್ಲಿ ಘೋಷಣೆ ಮಾಡ್ತಿರ್ಬೋದು, ಕಳೆದ ವರ್ಷದ ಅನುದಾನವೇ ಇನ್ನೂ ಸಹ ಸುಮಾರು 15 20 ಸಾವಿರ ಕೋಟಿ ರೂಪಾಯಿ ಬಾಕಿ ಇದೆ. ಹೀಗಾಗಿ ಅದನ್ನು ಸಹ ನಿರ್ವಹಣೆ ಮಾಡಿಕೊಂಡು ಈಗ ಹೊಸ ಬಜೆಟ್ ನ ಕೊಡುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಇನ್ನು ವಿಶೇಷ ಅಂತಂದ್ರೆ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಕಳೆದ ಕೇಂದ್ರ ಸರ್ಕಾರ ಬಿಬಿಜಿ ರಾಮ್ಜಿ ಕಾಯ್ದೆ ಮಾಡೋ ಮೂಲಕ ಹೊರೆಯನ್ನ ಮಾಡಿದ್ರೆ ಸುಮಾರು 3 ರಿಂದ 5 ಸಾವಿರ ಕೋಟಿ ನಷ್ಟ ಆಗ್ತಿದೆ. ಅದನ್ನ ರಾಜ್ಯ ಸರ್ಕಾರ ಯಾವ ರೀತಿ ಬರುತ್ತೆ ಅಂತ ನಾವು ಕಾದ್ ನೋಡ್ಬೇಕಾಗಿದೆ. ಎರಡನೇದಾಗಿ GST ಅನುದಾನ ಕಡಿಮೆ ಆಗಿದೆ, ಅದರಿಂದ 15-20 ಸಾವಿರ ಕೋಟಿ ಲಾಸ್ ಆಗ್ತಾ ಇದೆ. ಅದನ್ನ ಯಾವ ತರ ಭರಿಸ್ತಾರೆ, ಒಂದ್ ವೇಳೆ GST ಗೆ ಪರ್ಯಾಯವಾಗಿ ರಾಜ್ಯ ಸರ್ಕಾರ ಯಾವ ರೀತಿ ಆರ್ಥಿಕ ಸೃಜನೆ ಮಾಡುತ್ತೆ ಅಂತ ಅದನ್ನ ಕಾದ್ ನೋಡ್ಬೇಕಾಗಿದೆ. ರೈತರಿಗಿರ್ಬೋದು ಮತ್ತು ಕಾರ್ಮಿಕರಿಗಿರ್ಬೋದು, ಕೃಷಿಕರಿಗಿರ್ಬೋದು, ಕೈಗಾರಿಕೆ ಇರ್ಬೋದು, ಈಗ ಸಾಕಷ್ಟು ಜನರು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡಿದ್ದಾರೆ. ಏನು ಸಂಘಟನೆಗಳಿರ್ಬೋದು, ಮಹಿಳಾ ಸಂಘಟನೆಗಳಿರ್ಬೋದು ಅಥವಾ ಅಂಗನವಾಡಿ ಕಾರ್ಯಕರ್ತರು ಇವರೆಲ್ಲರೂ ಸಹ ತುಂಬಾ ಜನ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ನಮ್ಗೆ OPS ಇರ್ಬೋದು, ಸರ್ಕಾರಿ ನೌಕರರು OPS ಹಿಂದಿನ ಹಳೆಯ ಪಿಂಚಣಿ ಪದ್ಧತಿಯನ್ನು ಜಾರಿಗೊಳಿಸಿ ಡಿಮ್ಯಾಂಡ್ ಇಟ್ಟಿದ್ದಾರೆ. ಹೀಗಾಗಿ ಈ ಎಲ್ಲಾ ಸಂಕಷ್ಟಗಳ ನಡುವೆ ಸಿದ್ದರಾಮಯ್ಯ ಮ್ಯಾಜಿಕ್ ಮಾಡ್ತಾರ ಅಥವಾ ಲಾಜಿಕ್ ಮಾಡಿ ಕೇವಲ ಅಂಕಿ ಸಂಖ್ಯೆಯಲ್ಲಿ ಆಟವನ್ನ ಆಡುವ ಮೂಲಕ ಜನರನ್ನ ದಾರಿ ತಪ್ಪಿಸ್ತಾರ ಅಂತ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಹೇಮಕುಮಾರ್. ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.